ನಾವು ಅಲ್ಲಿ ಕುಂತು ನೋಡಿದ್ವಲ್ರಿ, ಬಂದ್ರು ಅವ್ರಿಗಿನ್ನ ಎತ್ತಿ ಕೊಟ್ಟಿರಿ ಹೊರತಾಗಿರಿ ನಮ್ಗಾಗ್ಲಿ ಅಂತಂದು ನಮ್ಮ ಕೈಲೇ ಮಾಡಿ ಇದು ಮಾಡ್ಕೊಂಡು ಹೋಗಿಲ್ರಿ. ಇನ್ನು ನನಗೆ ಅದೊಂದು ಖುಷಿಯಾಗಿ ಸುಮ್ಮನೆ ಕುಂತು ನೋಡಿದ್ವಿ ಹೊರತಾಗಿ ನಾವು ಅದನ್ನ ಯಾಕೆ ಏನು ಕೇಳೋ ಬದ್ಲಿರಿ ಇದನ್ನ ನಾವು ಕಣ್ಣಿಲ್ ನೋಡ್ದೆ ನಮ್ಗೆ ದೊಡ್ಡದ್ರಿ. ಯಾಕೆ ಇದನ್ನ ಯಾರು ಮಾಡಕ್ ಹೋಗುದಿಲ್ರಿ, ಯಾಕೆ ಗುಡಿಯಾಗೂ ಮಾಡಕ್ ಹೋಗುದಿಲ್ರಿ. ಮೊದ್ಲ ತಾಟಿಗೆ ದಕ್ಷಿಣೆ ಎಷ್ಟು ಹಾಕ್ತಾರ ಇದನ್ನ ನೋಡ್ತಿರ್ತಾರ, ಅದನ್ನ ನೋಡ್ಲಿಲ್ರಿ ನೀವು. 2 ಪ್ಯಾಕೆಟ್ ಮತ್ತೊಬ್ರು ದಾನ ಮಾಡಿದ್ರಿ. ನಾವು ಅದನ್ನ ಮಾತ್ರ ಕುಂತೀವಿ, ಊಟ ಮಾಡ್ಲಿಲ್ರಿ. 10 ಮಂದಿ ಊಟ ಹಾಕಿದ್ರಿ. ಈಗ ನಾವ ಈಗ ಅಲ್ಲಿ ಕುಂತು ನೋಡಕತ್ತೀವಿ. ಈಗ 2 ಪ್ಯಾಕೆಟ್ ಹಾಕಿ ಬಂದಿದ್ದು, ಈಗ 2 ಪ್ಯಾಕೆಟ್ ಮತ್ತೆ ಅಕ್ಕಿ ಕಳ್ಸಿದ್ರು ಅವ್ರಿಗೆ, ಮತ್ತೊಬ್ರಿಗೆ ಕೊಟ್ರು. ಯಾಕೆ ಅದು ನಮ್ಗಿರ್ಲಿ ಅನ್ಲಿಲ್ಲ, ಮತ್ತೊಬ್ರಿಗೆ ಆಗ್ಲಿ ಅಂತ ಮಾಡಿದ್ರಲ್ಲ ಅನ್ನೋ ಸಂಬಂಧ ಇದು ಮಾಡ್ಕೊಂಡಿರಿ. ಆದ್ರೆ ಇದು 6 ತಿಂಗಳಿದ್ದ ಬಂದು ನಾವು ಏನ ತಪ್ಪು ಮಾಡಿ ಅದರಿ ಇಲ್ಲಿದ್ದ ನೀವು ನಿಧಾನ ಕೊಟ್ಟಿ ಕೇಟ ಇದು ಮಾಡಂದ್ರಲ್ರಿ. ಅವಸರ ಮಾಡಿ ಹೋಗ್ಬೇಡ್ರಿ, ನಿಧಾನ ತಗೋರಿ ಅಂತಂದು ಹೇಳಿದ್ರೆ ನಾವು ಅವಸರ ಮಾಡಿರಿ. ನಾವು ಮತ್ತು ಮಾತು ಕೇಳಾರ ನಾವು ಗಡಬಡ ಮಾಡಿ ಹೋಗಿದ್ರಿ. ನೀವು ಮಡ್ಲಕ್ ಕೊಡ್ತೇನಂದ್ರು ಇಸ್ಕೊಂಡು ಹೋಗ್ಲಿ, ತಪ್ಪು ಮಾಡ್ಬಿಟ್ಟು ಅಲ್ಲೇ ರಿಕ್ಷಾದೊಳಗೆ ಹೋಗುವಾಗ್ರಿ ಒಂದ್ ಸರ್ಪ ಕಾಣ್ತಾರೆ. ಅವ್ರ ರಿಕ್ಷಾದಾರ ಅಣ್ಣಾರ ನಿಂದ್ರಿಸಿ ನೀವು ಅಜ್ಜಾರ್ ಹೇಳಿದ್ರು ನಾವು ಬಂದ್ವಲ್ಲ ಅಂತಂದ ಹೇಳಕ್ ಕುಂತ್ರೆ, ಹಂಗೆ ಹೇಳಿದ್ರೆ ಮತ್ತೆ ಯಾಕೆ ಬಂದ್ರಿ ನೀವು, ವಾಪಸ್ ಹೋಗ್ಬರ್ರಿ, ನಿಮಗೂ ಇದಾಗತ್ತ, ನನಗೂ ರಿಕ್ಷಾದವ್ರು ನನಗೂ ರಿಕ್ಷಾಕ ಅಪಾಯ ಆಗತ್ತ, ಅಷ್ಟು ಹೋಗ್ರಿ ಅಂದ್ರ. ನೀವೇನ ರೊಕ್ಕ ಕೊಡೋದು ಬೇಡ, ಹೋಗ್ಬರ್ರಿ ಅಂದ್ರ. ನಾವ್ ಮುಂದ್ ಹೋಗೋ ಅವಸರಕ್ಕೂ ಮತ್ತು ಅವ್ರು ಹೇಳುದು ಕೇಳಿಲ್ರಿ. ಅವ್ರು ತರಬಿಸಿದ್ರಿ. ಮತ್ತೆ 10 ನಿಮಿಷ ನಿಂತ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಬಂದು ಒಳ್ಳೆ ಭೇಟಿ ಆಗಿ ಬರ್ರಿ ಸ್ವಾಮಿಯರಿಗೆ. ಅವ್ರಿಗೆ ಭಾಳ ಇದು ಮಾಡ್ಕೊಂತಾರೆ, ಬರ್ರಿ ಅಂದ್ರಿ. ಆದ್ರೂ ನಮ್ಮ ವಿಚಾರ ಸೇವೆ ಮಾಡ್ತೀನಿ ಒಂದು ದೇವಸ್ಥಾನ ಅಂದ್ರಿ, ಅದನ್ನ ಕೇಳ್ಕೊಂತ ಕುಂತೀವಿ ಹೊರತಾಗಿರಿ ನಾವು ಇದು ಮಾಡಿದ್ವಿ. ಇದು ಏನ್ ಗೊತ್ತೇನಪ್ಪ, ನೀವು ಆ ಒಡ್ಡ ಬಂತು ಅಂದ್ರಿ ತೊಂದ್ರೆ ಆಯ್ತು, ನೀವು ಅನುಭವ ಐತಿ, ಅನುಭವ ಐತಿ. ಇವ್ರ ಮನೆಯವ್ರಿ ನಿಜವಲ್ರಿ ಎಷ್ಟು ಕುಂತಾಳ ಅಂದ್ರಿ, ನಾ ಬಿಟ್ಟು ಬಂದೆ, ನನ್ನ ಗಂಡ ಹಿಂಗಾತ, ನಮ್ಮ ಮನೆಯವ್ರಿಗೆ ಹಿಂಗಾತ ಅಂತಂದ್ ಮಡ್ಲಕ್ಕಿ ಕೊಡ್ತಾರಂದ್ರು ನಾನು ಇದು ಅಲಕ್ಷ್ಯ ಮಾಡಿದಕ್ಕೆ ನನಗ ಹಿಂಗಾತಲ್ಲ ಅಂತ ನಮಗ ಇದಾತ್ರಿ. ನಿಮ್ಗೆ ಒಳ್ಳೇದಾಗ್ಲಿ. ನೀನಪ್ಪ ಫೋಟೋ ಏನ್ ಮಾಡಿದೆ? ಫೋಟೋ ಇದು ಹೊಳಿಗೆ ಬಿಟ್ಟೇರಿ. ಯಾರು ಹೇಳಿದ್ರು? ಸ್ವಾಮಿಗಳು ಹೇಳಿದ್ರಿ. ಏನಂತ ಹೇಳಿದ್ರು? ಯಲಮ್ ದೇವ್ರಿಗೆ ಈ ದೇವ್ರಿಗೆ ವಿರುದ್ಧ ಆಕತಿ, ಹೊಳಿಗೆ ಬಿಡ್ರಿ ಅಂತ ಹೇಳಿದ್ರಿ. ಅದಕ್ಕೆ ವಿರುದ್ಧ ದೇವ್ರ ವಿರುದ್ಧ ಆಗತ್ತಂತ. ಸ್ವಾಮಿಯರ ವಿರುದ್ಧ ಆಯ್ತು, ಅವ್ರು ಹೇಳಿದ್ರಿ. ಸ್ವಾಮಿ ಹೇಳಿಲ್ಲ, ಉದ್ಧಾರ ಮಾಡಿರ ನಿಮ್ಮನ್ನ. ನಿಮಗೆ ಹೇಳ್ಕೊಟ್ಟು ಸ್ವಾಮಿ ಉದ್ಧಾರ ಮಾಡಿರ ನಿಮ್ಮನ್ನ. ನೋಡಿ ಪ್ರೀತಿಯ ಮಹಾಭಕ್ತರೇ, ಇದು ತಂಗಿಯರು ಹೇಳೋದು ಭಾಳ ಖುಷಿ ಆಗ್ತದೆ. ಇಲ್ಲಿಂದ ಬಂದರೆ ಆ ತಂಗಿಗೆ ಯಾರೋ ಸ್ವಾಮಿ ಹೇಳಿರಂತೆ ದೇವ್ರಿಗೆ ಆಗಲ್ಲ ಅಂತ. ಅದು ಆ ಸ್ವಾಮಿಯರಿಗೆ ಗೊತ್ತಿಲ್ಲ, ಎಲ್ಲ ದೇವ್ರು ಒಂದು. ಆ ಫೋಟೋ ಒಂದು ಎಸೆದಿದ್ದಕ್ರಿ ಅವ್ರು ಎಷ್ಟು ಅನುಭವಿಸ್ಯಾರ ಅಂದ್ರೆ ಅವ್ರ ಗಂಡ ಎಂತಿ ಇವತ್ತಿಗೆ ನೋಡ್ರಿ ಇಲ್ಲೇ ಈಗ ಫೋಟೋ ಮತ್ತೆ ನೋಡಿ ಮಹಾಭಕ್ತರೇ, ಎಲ್ಲ ದೇವರು ಒಂದೇ, ಎಲ್ಲ ದೇವ್ರು ಒಂದೇ, ಎಲ್ಲ ಅನ್ನ ಒಂದೇ, ಎಲ್ಲ ಗಾಳಿ ಒಂದೇ, ಎಲ್ಲ ಜನ ಒಂದೇ. ದಯವಿಟ್ಟು ನೀವು ಈ ಶಾಸ್ತ್ರಗಳಂತರಾಗಲಿ, ಗುರುಗಳಂತರಾಗಲಿ, ಅವರಂತ ಇವ್ರಂತರಾಗಲಿ ಅಲ್ಲಿ ಭೇದ ಕಾಣ್ಬೇಡಿ. ದಯವಿಟ್ಟು ನೀವು ಅಷ್ಟೇ, ಮಕ್ಕಳು ಭೇದ ಕಾಣ್ಬೇಡಿ. ದೇವರಲ್ಲಿ ಭೇದ ಬೇಡ, ಎಲ್ಲರೂ ಒಂದೇ, ಎಲ್ಲ ದೇವರು ಒಂದೇ. ನೋಡಿ ಯಾರೋ ಸ್ವಾಮೀಜಿ ಒಬ್ಬರು ಹೇಳ್ಬಿಟ್ಟು ಇವ್ರು ಮನೆ ಫೋಟೋ ತೆಗೆಸಿ ಭಾಳ ಕಷ್ಟ ಅನುಭವಿಸಿರಂತೆ. ಇಚ್ಛೇತನ ಫೋಟೋ ಪೂಜೆ, ಮನ್ಸುದ್ದೆ ಪೂಜೆ, ಎಲ್ಲ ದೇವರು ಒಂದೇ, ಎಲ್ಲರ ಮನಸ್ಸು ಒಂದೇ. ನಮ್ಮ ಭಾವನೆಗಳು, ನಾವು ನಮ್ಮನ್ನು ಅಹಂಕಾರ ಮಾತ್ರ ಬೇರೆ ಬೇರೆ ಅಷ್ಟೇ. ಇಲ್ರಿ ನಾವೆಲ್ಲಾ ದೇವಸ್ಥಾನಕ್ಕೆ ಹೋಗ್ತೀವ್ರಿ, ನೋಡಿ ಬರ್ತಿರ್ತೀರಿ. ಆದ್ರೆ ಇಲ್ಲಿ ಹಂಗ ಎಲ್ಲಿ ಇಲ್ರಿ. ಯಾಕವ ಇಲ್ರಿ ನಿಜವಲ್ರಿ, ಇಲ್ಲ ಮಾಡಿದಿಲ್ರಿ. ಯಾರು ಕೊಟ್ಟು ಕಳಿಸ್ತಾರಿ? ಇದ್ದಿಟ್ಟು ಇವತ್ತೊಂದ್ ಪ್ಯಾಕೆಟ್ ಅಕ್ಕಿ ಬರ್ತೈತಿ ಅಂದ್ರ ಮತ್ತ 600 ರೂಪಾಯಿ 1000 ರೂಪಾಯಿ ಬರ್ತೈತಿ ಸಾಕು. ಮತ್ ನಂದೊಂದ್ ಬಿಲ್ಡಿಂಗ್ ಹೇಳ್ತಲ್ಲ ಸಾಕು, ಮತ್ತೇನ ತರ್ತಾರ್ರಿ. ಅಂತದ್ ಹಂಗ ಇದು ಮಾಡ್ಕೊಲಿಲ್ಲಲ್ರಿ ನೀವು. ನಂದು ಬಿಲ್ಡಿಂಗ್ ಎದಿತ್ತ ಸೀಟ್ ಮೇಲೆ ಅಲ್ರಿ, ಇದೊಂದು ದೊಡ್ಡ ಮನಸ್ರಿ ಇರುದು. ಇದನ್ನ ಮಾಡಿ ನೋಡ್ರಿ. ಭಕ್ತರ ಕೊಡೋ ದುಡ್ಡಲ್ಲಿ ದೇವಸ್ಥಾನ ಮಾಡ್ಬೇಕು, ಭಕ್ತರ ಕೊಡೋ ದುಡ್ಡು ಅನ್ನ ತಿನ್ಬೇಕು, ಅವಾಗ ತೃಪ್ತಿ ಅಮ್ಮ. 10 ಸಲ ಹೇಳಿದ್ರಿ ಸಾಕು, ನಿಮ್ಲಿದ್ದ ನಾನು ಒಂದು ತನ್ನವನಾಕತ್ತೀನಿ. ನಾ ಒಂದ್ 5 ರೂಪಾಯಿ ನಾ ತಿಂದ್ರು 10 ರೂಪಾಯಿ ನಿಮ್ಗೆ ಹಾಕ್ತೇನೆ ಅಂತಿರಲ್ರಿ, ಅದ ದೊಡ್ಡ ಗುಣ. ಖಂಡಿತ 10 ರೂಪಾಯಿ ಹಾಕಿದ್ರೆ 5 ರೂಪಾಯಿ ನಾ ತಿಂತೀವಪ್ಪ, ನಮ್ಮ ಹೊಟ್ಟೆ ಪಡಲ್ವಾ? ಅಲ್ರಿ ನಾವು ಇದು ದೇವಸ್ಥಾನಕ್ಕೆ ನಾವು ದುಡಿತೀವಿಲ್ಲ ಅಂತಿರಲ್ರಿ, ಅದ ಒಂದ್ರಿ ನಮ್ಗೆ ಅದನ್ನ ಕುಂತ ನೋಡಿ ಹೇಳಿದ್ರಿ. ನಾವು ಏನ್ ಗೊತ್ತಾ, ಅಕ್ಕಿ ಕೊಡ್ತಾರಲ್ಲ ಕೆಲವರು ಭಕ್ತರು, ಬರೀ ಅಕ್ಕಿ ಕೊಡ್ತಾರ, ಅವಾಗ ರೇಷನ್ ತರಕಾಗಲ್ಲ, ಬೆಲ್ಲ ತರಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ, ಕೆಲವೊಂದ್ಸರಿ ನಾವು ಅಲ್ಲಕಬಾಲೆ, ಕೆಲವೊಂದ್ಸರಿ ನಾವು ಅಕ್ಕಿಗಳನ್ನ ಕೆಲವೊಂದ್ಸರಿ ರೇಷನ್ಗೋಸ್ಕರ ಅಕ್ಕಿ ಕೊಟ್ಟು ರೇಷನ್ ನಾವೇ ತಂಬತ್ತೀವಿ. ಈಗ 4 ಚೀಲ ಅಕ್ಕಿ ಇದ್ರೆ 2 ಚೀಲ ಅಕ್ಕಿ ರೇಷನ್ಗೆ ಕೊಡ್ತೀವಿ ನಾವು. ಆ ರೇಷನ್ ಅಂಗಡಿ ರೇಷನ್ಗೆ ಹೇಳ್ಬಿಟ್ರೆ ರೇಷನ್ ಅದ್ರ ಬದಲು ಈ ನೋಡಿರಲ್ಲ ತರಕಾರಿ ಐಟಮ್ ಭಾಳ ಐತಿ, ಅಕ್ಕಿ ಕೊಟ್ಟು ರೇಷನ್ ತಂಬತ್ತೀವಿ. ಅದೇ ಅನ್ನ ನಿಮಗೆ ಕೊಡೋದು ನಾವು. ಯಾಕಂದ್ರೆ ಭಕ್ತರೇ ಕೊಡುವಾಗ ನಮ್ಗೆ ಜಂಬಾಕಪ್ಪ, ನೀವೇ ಕೊಡೋದು, ನೀವೇ ತುಂಬಿಸೋದು, ನೀವೇ ಊಟ ಮಾಡೋದು. ದೇವಸ್ಥಾನದಾರಿ ಕೋಟಿ ಗಂಟ್ಲೆ ಅದು ಬೇಕಾದಂಗ ಆಕೈತಿ ಅಂತಾರ್ರಿ, ಯಾರು ಹೇಳ್ಕೊಳದಿಲ್ರಿ, ಕೊಡ್ತೀವಿ ದನ ಮಾಡ್ತೀವಿ ಅಂತಂದ್ರಿ. ಆದ್ರ ಬಂದಾರೇನ್ರಿ ಒಂದ್ 20 ಪ್ರಸಾದ ಹಾಕ್ಯಾರ ಅನ್ನೋದು ಮುಗಿದೋತ್ರಿ. ತಂಗಿ ನಮಗೆ ಒಟ್ಟಂಬ ಅನ್ನ ಕೊಡೋರು ನೀವೇ, ನಿಮಗೆ ಕೊಡೋರು ಯಾರಿಗೆ ಕೊಡ್ಲಿ? ಭಕ್ತರು ನನಗೆ ನೋಡ್ರಿ, ನೀವೇ ಅಂದ್ರಿ ಯಾರೋ ಬರ್ತಾರ್ರಿ ಸ್ವಾಮಿಯರ್ ಬರ್ತಾರ, ಎಲ್ಲದಾರ ತಡಿ ಬರ್ತಾರ ತಡ್ರಿ ನಾವಲ್ಲ ಅಂತ ನೀವ್ ಹೇಳಕತ್ತಿದ್ರಿ. ಇನ್ನ ಸ್ವಾಮಿಯರ್ ಎಲ್ಲದಾರ ಬರವಲ್ರಲ್ಲ ಅಂತಂದು ಇವ್ರ ಬಂದಿದ್ರು. ಇಲ್ಲವಾ ಸ್ವಾಮಿಯರ್ ಅವ್ರು ಹೇಳ್ಯಾರ, ನಕಲಿ ಮಾಡ್ತಾರ ಅವ್ರ. ನೋಡ ಸ್ವಾಮಿಯರದಾರ ಅಂತಂದು ಚಲೋ ಇಸ್ತ್ರಿ ಅರ್ವಿ ಹಾಕೊಂಡು ಅಲ್ಲಿ ಕುಂತ್ರೆ ಇಲ್ಲಿ ಕುಂತ್ರೆ ಬಂದ್ ತೀರ್ಥ ಹಾಕೊಂಡ್ ಹೋಗ್ರಿ ಅಂತ ಜನರ ಮುಟ್ಟ ಯಾರು ಮಾತಾಡ್ಸೋದಿಲ್ಲ.
ದೂರ ಅಲ್ರಿ ಯಾರ ಇವ್ರು ಸ್ವಾಮಿಯರ್ ಬಂದ್ರಂದ್ರ ಅಲ್ಲಿ ಬಂದ್ರಂದ್ರ ಅಲ್ಲೇ ಕೊಟ್ಟು ಕಳ್ಸಿಬಿಡ್ರಿ ಅಂತ ಮುಂದೆ ಹೋಗ್ಬಿಡ್ತಾರ್ರಿ. ನೀವ್ ಹಂಗ್ ಮಾಡ್ಲಿಲ್ಲ ಇನ್ನೇ ಇಲ್ಲಿದಾರ ಸ್ವಾಮಿಯರ್ ಬರೋಲ್ರಲ್ಲ ಇಲ್ಲ ಅವ್ರು ಅಂತಂದಾಗ ನಗಕತ್ತಿಳ್ರಿ. ಯಾವ್ದೇ ಕಾರಣಕ್ಕೂ ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ, ನೀವು ಕೂಡ ಬೆಲ್ಲ ತಿಂತೀವಿ, ನಿಮ್ ಕೂಡ ನೋಟು ಮುಡ್ತೀವಿ, ನಿಮ್ಮನ್ನು ಮುಡ್ತೀವಿ. ಈ ದೇವಿ ಫೋಟೋ ತಗೊಂಡು ಹೋಗಿ ಮತ್ತೆ ಒಳ್ಳೆ ಅವ್ರು ಹೊಳಿಗೆ ನೀರಿಗೆ ಎಸ್ತಿದಕ್ರಿ ಅವ್ರ ಪಶ್ಚಾತ್ತಾಪ ಆಗಿ ಮಕ್ಕಳು ಇಬ್ರು ಹೆಣ್ ಮಕ್ಕಳ್ರಿ ಇಲ್ಲಿ ದೇವಸ್ಥಾನ ಕಳಿಸಿ ಕ್ಯಾಟ ತಪ್ಪಾಗೈತೆ ಅಂತ ಬೇಡ್ಕೊಂಬಾರವ ಒಳ್ಳೆ ನನ್ ಗಂಡ ಮನಿಗ್ ನನ್ ಕರ್ಕೊಂಡ್ ಹೋಗಣ ಅಂತಂದು ಬಂದು ಬೇಡ್ಕೊಳಕಂತ ಬಂದಾರ್ರಿ. ನಿಜವಲ್ರಿ ಇವ್ರು ಮಡ್ಲಕ್ಕಿ ತಗೊಂಡ್ ಹೋಲಾರಕ 6 ತಿಂಗಳ ತನಕ ಇವ್ರ ಮನೆಯವ್ರಿಗೆ ಆರಾಮಿಲ್ದಂಗ ಆಗಿ ಅದು ನನ್ ತಪ್ಪಾಗೈತೆ ಅಂತ ಸಂಬಂಧ ಈಗ ಬಂದಾಳ್ರಿ. ಅದಾ ಬಹಳ ಸಂತೋಷದಾಗ ನೀವು ಬಂದಿರೋದು. ಯಾವತ್ತೇ ಬೆಲ್ಲ ನಂಗೆ ಶಾರಿ ಕೇಳ್ಬೇಕು, ಹಂಗೆ ಹೋಗ್ಬಾರ್ದು ನೀವು ನಮ್ಮನ್ನ ಮಾತಾಡ್ಸೋಬೇಕು ನೀವು, ನಾವು ಹುಬ್ಳಿಯರ್ ಅಂತೇಳಿ. ನೋಡ್ರಿ ಮಹಾಭಕ್ತರೆ, ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ಅಕ್ಕಿ ತಿಂತೀವಿ, ನಿಮ್ಮನ್ನ ದೇವ್ರು ಕಂಡೀವಿ. ದೇವ್ರೊಂದು ರೂಪ ನೀವೊಂದು ರೂಪ. ನಾವು ಕೆಲವೊಮ್ಮೆ ಸಿಟ್ಟು ಬಂದ ಬೈತೀವಿ ಇಲ್ಲ ಅಂತಲ್ಲ, ಯಾಕಂದ್ರೆ ಒಬ್ಬರು ಸಗತ್ ಕಷ್ಟ ನೋಡೋದು ಸಗತ್ ಕಷ್ಟ ಇರುತ್ತೆ. ಅರ್ಜೆಂಟ್ ಮಾಡಿ ಬೈದ್ವಿ, ಇವತ್ತೊಬ್ಬ ಬೆಳಿಗ್ಗೆ ಬೈದ್ನ ಅರ್ಜೆಂಟ್ ಆಗುತ್ತೆ ಅಂತ ಬೈದೇ ಬಿಟ್ಟು ನಾನು ಜಲ್ದಿ ಹೋಗ್ಬೇಕು ಅಂತಾರ ಅವ್ರು. ನಾವು ಕಷ್ಟ ನೋಡ್ತಾ ಇರ್ತೀವಿ. ನಾವು ಯಾವತ್ತೂ ಯಾರನ್ನ ಜಾತಿ ಭೇದ ಕಾಣಲ್ಲ. ನಮ್ಮಲ್ಲಿ ಎಲ್ಲ ಜಾತಿ ಧರ್ಮ ಐತಿ, ನಾವೆಲ್ಲ ಕೂಡಿ ಕೆಲಸ ಮಾಡ್ತಿದ್ವಿ. ನೀವು ಬಂದು ನೋಡ ಮೈಸೂರಿಂದ ಬಂದ ಒಬ್ಬ ಕಸ ಹೊಡಿತೈತಿ, ಪುಣ್ಯಾತ್ಮ ಬೆಂಗಳೂರಿಂದ ಬಂದು ಹೂ ಪೂಜೆ ಕಟ್ತಾವ್ರೆ, ನೀವು ಹುಬ್ಳಿಯಿಂದ ಬಂದು ಕಸ ಹೊಡಿತೀವಿ ಅಂತೀರಿ. ಇನ್ನ ನಮ್ಮ ನೋಡಿ ನಮ್ಮಲ್ಲಿ ಜಾತಿ ಇಲ್ಲ, ಆ ಜಾತಿ ಈ ಜಾತಿ ಅನ್ಬೇಡಿ, ಜಾತಿ ಬರ್ಬೇಕಾ ನೋಡಿ. ಎಲ್ಲಾ ಜಾತಿ ಧರ್ಮ ಒಂದೇ. ನೀವು ಕೂಡ ದುಡ್ಡು ತಿಂತೀವಿ, ನೀವು ಕೂಡ ಅನ್ನ ತಿಂತೀವಿ, ನೀವು ಕೂಡ ನೋಟನೆ ಮುಟ್ತೀವಿ ಅಂದಾಗ ನಿಮ್ಗೂ ಭೇದ ಕಾಣಲ್ಲ. ಯಾವುದೇ ಕಾಯಿಲೆ ನಮ್ಗೆ ಗೊತ್ತಲ್ಲ, ಯಾಕೆಂದ್ರೆ ನಮಗೆ ಮನಸ್ಸಲ್ಲಿ ಒಂದು ಹತ್ತಬಾರ್ದು ಕಾಯಿಲೆ ಅಂತ ಅವಾಗ ಯಾವ್ದು ಗೊತ್ತಲ್ಲ. ಇಲ್ರಿ ನಮ್ಮ ಊರಾಗ್ರಿ ಅದನ್ನ ನಾನು ಅನ್ಬಾರ್ದ್ರಿ, ಅದನ್ನ ಮತ್ತೊಳ್ಳೆ ಇದು